ಬೆಸ್ಟ್ ಚೆನ್ನಾಗಿ ಮಾಡು. Caps, yes. So wearing the goggles. Showcase and try to show how to do that is wagging like a penguin. Bye bye. ಪ್ಲೇ ಗ್ರೂಪಲ್ಲಿ ಇರುವಂಥ ಕಂಫರ್ಟ್ ಝೋನೇ ಬೇರೆ, ಮೇನ್ ಸ್ಟ್ರೀಮ್ಗೆ ಚೇಂಜ್ ಆದಾಗ ಸ್ಕೂಲ್ಗೆ ಮಕ್ಕಳಿರೋ ಟ್ರಾನ್ಸಿಷನ್ ಬೇರೆ, ಆ ಕಂಫರ್ಟ್ ಝೋನ್ ಬೇರೆ ಆಗುತ್ತೆ. ಸೊ ಅವರು ಹೇಳಿದಾಗ ಸೊ ಐ ಫೆಲ್ಟ್ ವೆರಿ ಹ್ಯಾಪಿ ಆ್ಯಂಡ್ ತುಂಬ ಕನೆಕ್ಟೆಡ್ ಅಂತ ಅನ್ನಿಸ್ತು. ಸಡನ್ ಪ್ಲಾನ್ ಇವತ್ತೆಲ್ಲ ಒಂದು ರೀತಿ ದಡಬಡ ಅಂತ ಮಾಡಿದ್ವಿ, ಬಟ್ ತುಂಬ ಚೆನ್ನಾಗೋಯ್ತು ಇವತ್ತಿನ ದಿವಸ ಅಂತಲೇ ಹೇಳ್ಬೋದು. ಮನೆಯವರು ಬೇರೆ ಒಂದು ಕಡೆ ಸರ್ಪ್ರೈಸ್ ಆಗಿ ಕೂಡ ಕರ್ಕೊಂಡು. ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮ ಎಲ್ಲರ ಪ್ರೀತಿಯ ಉನ್ನತ. ಇವತ್ತಿನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ಸ್ಯಾಟರ್ಡೇ ಆ್ಯಂಡ್ ಸ್ಯಾಟರ್ಡೇ ವ್ಲಾಗ್ನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದೆ, ಬಟ್ ಮಾತಾಡ್ಲಿಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಬೆಳಗ್ಗೆ ಎಲ್ಲ ಮುಗಿಸ್ಕೊಂಡು ಬಂದು ಈಗ ಒಂದು ಸ್ವಲ್ಪ ಫ್ರೀ ಮಾಡಿಕೊಂಡು ಸ್ಟಾರ್ಟ್ ಮಾಡೋಣ. ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದಷ್ಟು ವಿಷಯಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಹೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಸ್ಪೆಷಲ್ ಅಂತ ಹೇಳಿದ್ರೆ ಭೈರವ್ದು ಸ್ಪೋರ್ಟ್ಸ್ ಡೇ ಇತ್ತು. ಸೊ ಪ್ರತಿ ಸತಿನೂ ಪ್ರತಿ ಇಯರ್ ಕೂಡ ಸ್ಪೋರ್ಟ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾರೆ ಆ್ಯಂಡ್ ಭೈರವ್ ಕೂಡ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಒಂದು ಖುಷಿ ವಿಚಾರ ಅಂತ ಹೇಳಿದ್ರೆ, ಇವತ್ತು ನಾವು ಸ್ಪೋರ್ಟ್ಸ್ ಡೇಗೆ ಹೋದಾಗ ನನ್ನ ಒನ್ ಆಫ್ ದ ವ್ಯೂವರ್ ಕೂಡ ಸಿಕ್ಕಿದ್ರು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಅವರೇ ಐಡೆಂಟಿಫೈ ಮಾಡಿ, ನೀವು ಯೂಟ್ಯೂಬರ್ ಅಲ್ವಾ, ಸೊ ನೀವು ಹಾಕಿದಂಥ ಯೂರೋ ಕಿಡ್ಸ್ ವಿಡಿಯೋನ ನಾನು ನೋಡಿ ಅದಾದಮೇಲೆ ಅವರ ಮಗುನ ಸೇರಿಸಿದ್ದಂತೆ. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಆ್ಯಕ್ಚುಲಿ ಈ ಥರದ್ದು ಕೇಳೋದಕ್ಕೆ, ಬಿಕಾಸ್ ನನ್ನ ಎಕ್ಸ್ಪೀರಿಯನ್ಸ್ ಏನಿದೆ ಅಥವಾ ನಾನು ಏನು ಫೇಸ್ ಮಾಡಿದ್ದೀನಿ ಅನ್ನೋದನ್ನ ನಾನು ಶೇರ್ ಮಾಡ್ತೀನಿ. ಸೊ ಅದನ್ನು ಕೆಲವರು ಅದರಿಂದ ಇನ್ಸೈಟ್ಸ್ ತೊಗೊಂಡು ಒಂದು ಒಳ್ಳೆ ಡೆಸಿಷನ್ ತೊಗೋತಾರೆ ಅಂದರೆ ಐ ಥಿಂಕ್ ದಟ್ಸ್ ವೆರಿ ಗ್ರೇಟ್ ಥಿಂಗ್ ಅಂತ ನನಗನ್ಸುತ್ತೆ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಬಟ್ ಅದಾದಮೇಲೆ ಜಾಸ್ತಿ ಏನೂ ಮಾತಾಡೋಕ್ಕಾಗಲಿಲ್ಲ. ನಾನು ಒಂದು ರೀತಿ ಭೈರವ್ ಆಟದಲ್ಲಿ ಮುಳುಗೋಗ್ಬಿಟ್ಟಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಆವಾಗಲೇ ಮಾತಾಡೋಕ್ಕಾಗಲ್ಲ. ಅದಾದಮೇಲೆ ಭೈರವ್ ಫ್ರೆಂಡ್ಸ್ ಸಿಕ್ಬಿಟ್ರು, ಅಲ್ಲಿ ಕೂಡ ಹೋದೆ ನಾನು. ಸೊ ಹಾಗಾಗಿ ಜಾಸ್ತಿ ಮಾತಾಡೋಕ್ಕಾಗಲ್ಲ, ಬಟ್ ತುಂಬ ಖುಷಿ ಆಯಿತು. ಸೊ ಈ ರೀತಿ ವಿಡಿಯೋ ಒಂದಷ್ಟು ಜನಕ್ಕೆ ರೀಚ್ ಆಗ್ತದೆ ಮತ್ತು ಅವ್ರು ಅದರಿಂದ ಒಂದು ಒಳ್ಳೆ ಡೆಸಿಷನ್ ತೊಗೊಳಕ್ಕೆ ಹೆಲ್ಪ್ ಆಗ್ತದೆ ಅಂದರೆ ಇಟ್ಸ್ ರಿಯಲಿ ವೆರಿ ಗ್ರೇಟ್ ಥಿಂಗ್ ಅಂತ ನನಗನ್ಸುತ್ತೆ. ಸೊ ಪ್ರತಿಯೊಂದು ಹಂತದಲ್ಲೂ ಸ್ಪೆಷಲಿ ಮಕ್ಕಳ ಬಗ್ಗೆ ಒಂದು ಡಿಸಿಷನ್ ತೊಗೋಬೇಕಾದಾಗ ತುಂಬಾ ಡಿಫಿಕಲ್ಟ್ ಸಿಚುವೇಶನ್ ಅಂತಲೇ ಹೇಳ್ಬೋದು. ಬೀಟ್ ಸ್ಕೂಲಿಂಗ್ ಆಗಿರ್ಬೋದು ಅಥವಾ ಅವ್ರ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು. ಸೊ ಇದು ಎಲ್ಲನೂ ಒಂದು ರೀತಿ ಕೆಲವೊಂದು ಸತಿ ಅದ ಅನ್ನೋ ಡೈಲಮಾ ತುಂಬಾ ಇರುತ್ತೆ. ಮೇ ಬಿ ಫ್ರಮ್ ದ ಸ್ಟಾರ್ಟಿಂಗ್ ಆಫ್ ದ ಪ್ರೆಗ್ನೆನ್ಸಿಯಿಂದ ಮಕ್ಕಳು ಒಂದು ಸ್ಕೂಲ್ಗೆ ಹೋಗಲಿ ಅಥವಾ ಏನೋ ಒಂದು ಕಲ್ಚರಲ್ಸ್ ಹೋಗಲಿ, ಸ್ಕೂಲ್ ಆಗಲಿ, ಕಾಲೇಜ್ ಆಗಲಿ, ಇಂಜಿನಿಯರಿಂಗ್ ಆಗಲಿ, ಮೆಡಿಕಲ್ ಆಗಲಿ, ಇಟ್ಸ್ ಲೈಕ್ ಎ ನೆವರ್ ಎಂಡಿಂಗ್ ಪ್ರಾಸೆಸ್ ಅಂತಲೇ ಹೇಳ್ಬೋದು. ಬಿಕಾಸ್ ನಾನು ನೋಡ್ತಾ ಇರ್ತೀನಲ್ಲ, ಬಿಕಾಸ್ ಇಂಜಿನಿಯರಿಂಗ್ ಜಾಯ್ನ್ ಆಗಬೇಕಾದಾಗ್ಲೂ ತುಂಬ ಜನ ಮಕ್ಳಿಗೆ ಕನ್ಫ್ಯೂಷನ್ಸ್ ಇರುತ್ತೆ. ಮ್ಯಾನೇಜ್ಮೆಂಟ್ ಹೋಗಬೇಕಾ ಇಲ್ಲ CET ವೇಟ್ ಮಾಡಬೇಕಾ ಅನ್ನೋಂಥ ಕನ್ಫ್ಯೂಷನ್ಸು. ಇಟ್ಸ್ ಎ ನೆವರ್ ಎಂಡಿಂಗ್ ಸ್ಟೋರಿ. ಬೀಯಿಂಗ್ ಅ ಪೇರೆಂಟ್, ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಷನ್ ಕೊಡಬೇಕು ಅಂತ ಹೇಳಿ ಪ್ರತಿಯೊಂದು ಹಂತದಲ್ಲೂ ನಮ್ಮ ಕನ್ಫ್ಯೂಷನ್ಸ್, ನಮ್ಮ ಡೈಲಮಾ ಅಂತೂ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಸೊ ನನಗೂ ಅದೇ ರೀತಿ ಇತ್ತು. ಯೂರೋ ಕಿಡ್ಸ್ ಜಾಯಿನ್ ಮಾಡೋಕ್ಕಿಂತ ಮುಂಚೆ ಪ್ಲೇ ಗ್ರೂಪ್ಗೆ ಅಲ್ಲಿ ಹಾಕಬೇಕಾ, ಬೇರೆ ಸ್ಕೂಲ್ಸ್ಗೆ ಹಾಕಬೇಕಾ ಅಂತ. ಸೊ ಅದ್ರ ಬಗ್ಗೆನೂ ನಾನು ಕಂಪ್ಲೀಟ್ ವಿಡಿಯೋ ನಾನು ಏನು ಫೇಸ್ ಮಾಡಿದ್ದೆ ಅದನ್ನೆಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಬಟ್ ಇವಾಗ ಹೇಳಬೇಕು ಅಂತಂದರೆ ಐ ಆಮ್ ವೆರಿ ಮಚ್ ಕಂಫರ್ಟಬಲ್ ವಿತ್ ಯೂರೋ ಕಿಡ್ಸ್ ಬಿಕಾಸ್ ತುಂಬಾ ಇಷ್ಟ ಆಗುತ್ತೆ. ಅವರ ಟೀಚಿಂಗ್ ಮೆಥಡಾಲಜಿ ಇರ್ಬೋದು ಅಥವಾ ಅವ್ರು ಏನೇನು ಕಂಟೆಂಟ್ ಹೇಳ್ಕೊಡ್ತಾರೆ ಅದು ಪ್ರತಿಯೊಂದೂ ಇಷ್ಟ ಆಗುತ್ತೆ ನನಗೆ. ಆ್ಯಂಡ್ ಪ್ರತಿಯೊಂದು ಫೆಸ್ಟಿವಲ್ ಆಗಿರ್ಬೋದು ಅಥವಾ ಸೆಲೆಬ್ರೇಷನ್ಸ್ ಆಗಿರ್ಬೋದು ಯಾವುದೂ ಮಿಸ್ ಆಗೋದಿಲ್ಲ. ಸೊ ಇಟ್ಸ್ ಒಂದು ರೀತಿ ಕಂಪ್ಲೀಟ್ ಪ್ಯಾಕೇಜ್. ಮಕ್ಕಳಿಗೆ ನಾವು ಮನೆಯಲ್ಲಿ ಎಷ್ಟು ಹೇಳ್ಕೊಡ್ತೇವೋ, ಎಷ್ಟು ಕಲ್ಚರ್ನ ಕಲಿತಾರೋ, ಅದೇ ರೀತಿ ಸ್ಕೂಲಿಂದ ಇಂಪ್ಯಾಕ್ಟ್ ಆಗುವಂಥ ಕಲ್ಚರ್ ಕೂಡ ತುಂಬಾ ಡಿಫ್ರೆಂಟ್ ಆಗಿ ಇರುತ್ತೆ. ಸೊ ಅದು ಎಲ್ಲೋ ಒಂದು ಕಡೆ ಯೂರೋ ಕಿಡ್ಸ್ ಭೈರವ್ಗೆ ಕೊಟ್ಟಿದೆ ಅನ್ನೋವಂಥದ್ದು ನನ್ನ 100% ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ಬೋದು. ಸೊ ಅವರು ಹೇಳಿದಾಗ ಸೊ ಐ ಫೆಲ್ಟ್ ವೆರಿ ಹ್ಯಾಪಿ ಆ್ಯಂಡ್ ತುಂಬ ಕನೆಕ್ಟೆಡ್ ಅಂತ ಅನ್ನಿಸ್ತು. ಆ್ಯಂಡ್ ಅದಾದಮೇಲೆ ರೆಗ್ಯುಲರ್ ಸ್ಪೋರ್ಟ್ಸ್ ಡೇ ಇತ್ತು ಆ್ಯಂಡ್ ನಾವು ಸ್ವಲ್ಪ ಲೇಟಾಗೇ ಹೋದ್ವಿ. ಬಿಕಾಸ್ ಲಾಸ್ಟ್ ಟೈಮ್ ಹೋಗಿದ್ವಿ, ಗೊತ್ತಿತ್ತು ಸ್ವಲ್ಪ ಫಸ್ಟು ದೊಡ್ಡ ಮಕ್ಕಳಿಗೆಲ್ಲ ಆಡಿಸಿ ಅದಾದಮೇಲೆ ನರ್ಸರಿಗೆ ಬರ್ತಾರೆ ಅಂತ ಹೇಳಿ. ಸೊ ಹಾಗಾಗಿ ಸ್ವಲ್ಪ ಹೋಗೋದು ಕೂಡ ಲೇಟಾಗಿ ಹೋಗಿತ್ತು. ಆ್ಯಂಡ್ ಸಡನ್ ಪ್ಲ್ಯಾನ್ ಇವತ್ತೆಲ್ಲ ಒಂದು ರೀತಿ ದಡಬಡ ಅಂತ ಮಾಡಿದ್ವಿ, ಬಟ್ ತುಂಬ ಚೆನ್ನಾಗೋಯ್ತು ಇವತ್ತಿನ ದಿವಸ ಅಂತಲೇ ಹೇಳ್ಬೋದು. ಆ್ಯಂಡ್ ಎಸ್
ಸ್ಪೋರ್ಟ್ಸ್ ಡೇ ಕೂಡ ಮುಗಿಸ್ಕೊಂಡು ನಮ್ಮ ಮನೆಯವರು ಬೇರೆ ಒಂದು ಕಡೆ ಸರ್ಪ್ರೈಸ್ ಆಗಿ ಕೂಡ ಕರ್ಕೊಂಡೋದ್ರು. ಸೊ ಎಲ್ಲಿ ಕರ್ಕೊಂಡೋದ್ರು ಏನು ಎತ್ತ ಅನ್ನೋದನ್ನು ಕೂಡ ನಾನು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಹೇಳ್ತೀನಿ. ಸೊ ಈ ಒಂದು ವ್ಲಾಗಲ್ಲಿ ಯೂರೋ ಕಿಡ್ಸಲ್ಲಿ ಇರೋವಂಥ ಬೆನಿಫಿಟ್ಸ್ ಅಂತ ಹೇಳ್ಬೋದು. ಇದು ಯಾವುದೇ ರೀತಿ ಪ್ರಮೋಷನ್ಸ್ ಅಥವಾ ಭೈರವ್ ಓದ್ತಾ ಇದ್ದಾನೆ ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತಲ್ಲ, ಬಟ್ ಪ್ರತಿಯೊಬ್ಬ ಟೀಚರ್ ಇನ್ವಾಲ್ವ್ಮೆಂಟಿಂದ ಹಿಡಿದು ಅವ್ರು ಏನು ಮಾಡ್ತಾಯಿದ್ದಾರೆ ಅನ್ನೋ ಅಪ್ಡೇಟ್ಸಿಂದ ಹಿಡಿದು ಪ್ರತಿಯೊಂದೂ ಪೇರೆಂಟ್ಸಿಗೆ ಗೊತ್ತಾಗಬೇಕು ಅನ್ನೋದು ಇಸ್ ಯೂರೋ ಕಿಡ್ಸ್ ಇಂಟೆನ್ಷನ್ ಅಂತ ಹೇಳ್ಬೋದು. ಬಿಕಾಸ್ ಪ್ರತಿ ಒಂದು ಸತಿ ನಾವು ಮಕ್ಕಳು ಕೆಲವೊಂದು ಹೇಳ್ತಾರೆ, ಕೆಲವೊಂದು ಹೇಳಲ್ಲ. ಸೊ ಹಾಗಾಗಿ ಅವರ ಪ್ರತಿಯೊಂದು ಕಮ್ಯುನಿಕೇಷನ್ ಡೈರೆಕ್ಟ್ ಪೇರೆಂಟ್ಸ್ ಜೊತೆನೇ ಇರುತ್ತೆ. ಬಂದು ಯಾವುದೇ ಒಂದು ಅವರು ಹೊರಗಡೆ ಫೀಲ್ಡ್ ಟ್ರಿಪ್ ಕರ್ಕೊಂಡು ಹೋಗೋವಂಥದ್ದಾಗಿರ್ಬೋದು, ಅಥವಾ ಪ್ರತಿಯೊಂದು ಲೆಟರ್ಸ್ ಕಳಿಸೋದ್ರಿಂದ ಹಿಡಿದು ಪ್ರತಿಯೊಂದು ಅಪ್ಡೇಟ್ಸ್ಗೂ ಪೇರೆಂಟ್ಸ್ಗಿರುತ್ತೆ. ಸೊ ಹಾಗಾಗಿ ಐ ಥಿಂಕ್ ಇಟ್ಸ್ ರಿಯಲಿ ಅ ಗುಡ್ ವೇ ಆಫ್ ಹ್ಯಾವಿಂಗ್ ಕನೆಕ್ಟ್ ವಿತ್ ದ ಸ್ಕೂಲ್ ಅಂತ ಹೇಳ್ಬೋದು. ಕೆಲವೊಂದು ಸ್ಕೂಲಲ್ಲಿ ಇಟ್ ಈಸ್ ವೆರಿ ಡಿಫ್ರೆಂಟ್ ಅನಿಸುತ್ತೆ. ಇವಾಗ ನಾವು ಯಾವುದೇ ಒಂದು ಮೇನ್ ಸ್ಟ್ರೀಮ್ ಸ್ಕೂಲ್ಗೆ ಹಾಕ್ಬಿಟ್ರೆ ಇಟ್ ಈಸ್ ಲೈಕ್ ಅವರೇ ಒಂದು ಡೈರಿ ಕೊಡ್ತಾರೆ, ಆ ಡೈರಿನಲ್ಲಿ ಬರೆದು ಕಳಿಸ್ತಾರೆ, ಮಕ್ಕಳು ಬರ್ಕೊಂಡು ಬರೋದನ್ನು ನಾವಿಲ್ಲಿ ನೋಡೋದು ಆ್ಯಂಡ್ ಮಾಡಿ ಕಳಿಸೋದಾಗಿರುತ್ತೆ. ಯಾವುದೇ ರೀತಿ ಡೈರೆಕ್ಟ್ ಇಂಟ್ರಾಕ್ಷನ್ಸ್ ಇರೋದಿಲ್ಲ ಸ್ಕೂಲ್ ಮೆಂಬರ್ಸ್ ಜೊತೆ. ಬಟ್ ದಿಸ್ ಇಸ್ ಅ ವೆರಿ ಫ್ರೆಂಡ್ಲಿ ಕೈಂಡ್ ಆಫ್ ವೇ ಅಂತ ಹೇಳ್ಬೋದು. ಬಟ್ ನನಗೆ ಇನ್ನೊಂದು ಕಡೆ ಭಯ ಕೂಡ ಇದೆ. ಯಾಕೆ ಅಂತ ಹೇಳಿದ್ರೆ, ಆಫ್ಟರ್ ನರ್ಸರಿ ನೆಕ್ಸ್ಟ್ ಅವನ್ನ LKG ಅಥವಾ UKGಗೆ ಹಾಕಬೇಕಾದಾಗ ಅವ್ನು ಇದೇ ರೀತಿ ಮೈಂಡ್ ಸೆಟ್ ಆಗೋಗ್ಬಿಟ್ಟಿರ್ತಾನೆ. ಲೈಕ್ ವೆರಿ ಪ್ಯಾಂಪರ್ಡ್ ಗೆಟ್ ಆ್ಯಂಡ್ ಪ್ಲೇ ಗ್ರೂಪಲ್ಲಿ ಇರುವಂಥ ಕಂಫರ್ಟ್ ಝೋನೇ ಬೇರೆ, ಮೇನ್ ಸ್ಟ್ರೀಮ್ಗೆ ಚೇಂಜ್ ಆದಾಗ ಸ್ಕೂಲ್ಗೆ ಮಕ್ಕಳಿರೋ ಟ್ರಾನ್ಸಿಷನ್ ಬೇರೆ, ಆ ಕಂಫರ್ಟ್ ಝೋನ್ ಬೇರೆ ಆಗುತ್ತೆ. ಸೊ ಆ ಒಂದು ಟೈಮಲ್ಲಿ ಭೈರವ್ ಹೇಗೆ ಅದನ್ನು ಪಿಕಪ್ ಮಾಡ್ತಾನೆ, ಆ ಟ್ರಾನ್ಸಿಷನ್ ಹೇಗಿರುತ್ತೆ ಅನ್ನೋವಂಥದ್ದು ಕೂಡ ಒಂದು ರೀತಿ ಕನ್ಫ್ಯೂಷನ್. ಸೊ ಅದು ಕೂಡ ಯೋಚನೆ ಮಾಡ್ತಾ ಇದ್ದೀನಿ ನಾನು, ವೆದರ್ ನರ್ಸರಿ ಆದಮೇಲೆ ಅವನ್ನ LKGಗೆ ಮೇನ್ ಸ್ಟ್ರೀಮ್ ಸ್ಕೂಲ್ಗೆ ಹಾಕಬೇಕಾ ಅಂತ ಹೇಳಿ. ಒಂದೆರಡು ಕಡೆ ವಿಚಾರಿಸಿದ್ದು ಇದೆ. ಬಿಕಾಸ್ ಐ ಥಿಂಕ್ ಇಟ್ಸ್ ಆಲ್ಮೋಸ್ಟ್ ದ ಅಡ್ಮಿಷನ್ ಸ್ಟಾರ್ಟಿಂಗ್ ಟೈಮ್. ಇವಾಗಂತೂ ಎಲ್ಲ ಸ್ಕೂಲ್ಗಳಲ್ಲೂ ಅಡ್ಮಿಷನ್ ಸ್ಟಾರ್ಟ್ ಆಗಿರುತ್ತೆ. ಸೊ ಹಾಗಾಗಿ ಆ್ಯಂಡ್ ನನ್ನ ಕಾಂಪ್ಲಿಕೇಶನ್ಸು ನಾನು ನೋಡ್ಕೋಬೇಕಲ್ಲ. ಬಿಕಾಸ್ ತುಂಬ ದೂರ ಆಗೋದಾದರೆ ಸ್ಕೂಲ್ಸು ನನಗೂ ಕಷ್ಟ ಆಗುತ್ತೆ. ಮತ್ತು ಇನ್ನೂ ಒಂದು ಪುಟ್ಟ ಮಗು ಕೂಡ ಬರೋದಿದೆ. ಸೊ ಅದಕ್ಕೂ ಪ್ಲ್ಯಾನ್ ಮಾಡಬೇಕು. ಸೊ ಅದೆಲ್ಲ ಕನ್ಫ್ಯೂಷನ್ಸ್ ತಲೆನಲ್ಲಿ ಕೂಡ ಓಡ್ತಾ ಇದೆ. ಸೊ ಅದ್ರ ಮಧ್ಯ somehow go with the flow ಅನ್ನೋ ಥರನೇ ಇದೆ. ಸೊ ಲೆಟ್ಸ್ ಸಿ. ಆ್ಯಂಡ್ ಎಸ್, ಇವತ್ತಿನ ಸ್ಪೋರ್ಟ್ಸ್ ಡೇ ಹೇಗೋಯ್ತು, ಮತ್ತು ಭೈರವ್ ಅವ್ನ ಫ್ರೆಂಡ್ ಜೊತೆ ಎಷ್ಟು ಚೆನ್ನಾಗಿ ಆಟ ಆಡಿದೆ. ಇನ್ಫ್ಯಾಕ್ಟ್ ಭೈರವ್ ಫ್ರೆಂಡು ನಮಗೆ ಕೂಡ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಅನಿಸುತ್ತೆ. ಇಟ್ ಫೀಲ್ಸ್ ಲೈಕ್ ಅ ಫ್ಯಾಮಿಲಿ ಅಂತ ಹೇಳ್ಬೋದು. ಒಂದು ರೀತಿ ಫ್ಯಾಮಿಲಿನ ಮೀಟ್ ಮಾಡ್ಕೊಂಡು ಬಂದ್ವೇನೋ ಅನ್ನೋ ಥರ ಖುಷಿ ಆಗುತ್ತೆ. ಅವರು ಕೂಡ ಅಷ್ಟೇ ಖುಷಿಯಿಂದ ಭೈರವ್ ಅನ್ನೋವಂಥದ್ದು ಸ್ವರ ಅಂದ್ಕೊಂಡು ಇಟ್ಸ್ ರಿಯಲಿ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸೊ ಬನ್ನಿ, ಜಾಸ್ತಿ ಡಿಲೇ ಮಾಡ್ದಲ್ಲಿ ಹೇಗಾಯಿತು ಸ್ಕೂಲ್ ಡೇ ಅನ್ನೋದನ್ನೆಲ್ಲ ನಾನು ನಿಮಗೆ ಶೇರ್ ಮಾಡ್ತೀನಿ. Identifying it, picking up the one seed fruit and running to the finish line. Very good children. So you can see parents how neatly they identify our little toddlers who are picking up one seed fruit and running towards the finish line. Very good. Superb children. Well played. Very good. Good job. Go. Come on children. Yes. The children are wearing the hat. So now they are wearing the shades, there is the goggles, and coming to the finish line. Wow. Superb. Good job children. 3 A section children for the race. Bhairav, Dylan, Advik, Varush, Vian, Tanvishara, Swara, Avyukta. And go! Come on children, run! Bhairav! So children are wearing the hats, caps, yes. They're wearing the goggles. Good job. So children, come and collect your certificates and medals.
So I request our principal ma'am to hand over the certificate and medals to all the kids. ಅವ್ರಿಗೆ ಕಳಿಸ್ತಾರೆ. For the next race, which is the penguin wagging, the participants from the nursery section are Swasti, Partotis, and try to show how to do balloons, that is wagging like a penguin, keeping the balloons in between their legs. Parents kindly give place for photograph to capture the pics. ಭೈರವ್ ಭೈರವ್ Smile. Photo. Camera. So parents, so cute. Very good children. ಭೈರವ್ ಬಿಟ್ಬಿಟ್ರೆ ಹೋಗುತ್ತೆ ಭೈರವ್ ಮೇಲೆ. ಚಿನಿ ನಿಂಚಮ್ಮ ಒಂದು ಫೋಟೋ ತೆಗಿತೀನಿ ಬಂಗಾರ. ಓಕೆ ಭೈರವ್. ಭೈರವ್ ಅಲ್ಲಿ ಓಕೆ ಹೋಗಿ ಫಾಸ್ಟ್ ಆಗಿ ಹೋಗಿ ಸ್ವರನ ಇಟ್ಕೋ, ಗಟ್ಟಿಗೆ ಇಟ್ಕೋ ಹಾರ್ಸ್ನ. ಟುಕ್ಕು ಅಂತ ಹೋಗುತ್ತೆ. ಏ ಕೊಂಬ್ ಹಾಡುತ್ತೆ ಅನ್ಸುತ್ತೆ. ಇದು ಇಟ್ಕೋಬೇಕು, ಪೋಲ್ ಇಟ್ಕೋಬೇಕು ಚಿನ್ನ. ಇಲ್ಲ ವಾವ್, ಟುಕ್ಕು ಭೈರವ್. ಚಿನಿಮಾ ಬಾಯ್. ಭೈರವ್ ಬಾಯ್. ಇಟ್ಕೋ ಬೇಗ, ಸ್ವರನ್ ಇಟ್ಕೋ, ಹೋಗು ಬೇಗ. ಸ್ವರ ರನ್, ಸ್ವರ. ಬಾಯ್ ಸ್ವರ. ಮದುವೆ ಇಟ್ಕೊಳ್ಳಿ. ಮುಂದೆ ಹೋಗಿ ರಸು. ಗೋ ಫ್ರೆಂಡ್ಸ್. ಬಾಯ್. ಇಲ್ಲಿ ಬಾ ಭೈರವ್. ఇంకో ఇంకొన్ని ఇడుకో వాళ్ళు కాలತ್ ముంದೆ ಓಕೆ ಓದಿಬೇಡ, ಓಡೋಗ್ಬಿಡುತ್ತೆ ಫಾಸ್ಟಾಗಿ. ಬಾಯ್ ಸ್ವರ. ಬಾಯ್ ಭೈರವ್. ಎಲ್ಲಾಗ್ತಿದಾರೆ ಇಬ್ರು? ಬೆಂಗಳೂರು.
ಒಂದಷ್ಟು ಗೇಮ್ ಆಡಿಕೊಂಡು ಈ ರೀತಿ ಮಜಾ ಮಾಡಿಕೊಂಡು ಸ್ಪೋರ್ಟ್ಸ್ ಡೇನ ಸ್ಪೆಂಡ್ ಮಾಡಿದ್ವಿ. ಸಿಕ್ಕಾಬಟ್ಟೆ ಖುಷಿ ಆಯಿತು. ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಆ್ಯಂಡ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್. ಲವ್ ಯು ಆಲ್ ಆ್ಯಂಡ್ ಬಾಯ್.